ನೋಡಿ, BBMP ಜೊತೆಗೆ ಸೇರಿಕೊಂಡು ಕರ್ನಾಟಕ ಸರ್ಕಾರ ಈಗ ಬೆಂಗಳೂರಿನಲ್ಲಿರುವಂತಹ ಪರಿಶಿಷ್ಟ ಜಾತಿಯ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಆರೋಪ ಏನು ಬರ್ತಾ ಇದೆ ಅಂತಂದ್ರೆ ಇದು ಕಾಟಾಚಾರಕ್ಕೆ ನಡೀತಾ ಇದೆ ಅಂತ ಹೇಳಿ. ಸೊ ಆ ಸುದ್ದಿ ಬಂದ ತಕ್ಷಣ ನಾವು ಬಿಟ್ಟು ಸುಮ್ಮನೆ ಇರ್ತೀವ? ನಾವು ಕರೆಕ್ಟಾಗೇ ಇರ್ತೀವಿ. ಯಾಕೆ ಅಂತಂದರೆ ಅದರ ಸತ್ಯಾಸತ್ಯತೆಯನ್ನು ತಿಳಿಸಿ ನಿಮ್ಮ ಮುಂದೆ ಇಡಬೇಕಲ್ವಾ. ಆ ಪ್ರಯತ್ನವನ್ನಂತೂ ನಿರಂತರವಾಗಿ ಪಬ್ಲಿಕ್ ಟಿವಿ ಮಾಡ್ತಾ ಇರುತ್ತೆ. ಸೊ ನಾವು ಮಾಡಿದ್ವಿ ಪ್ರಯತ್ನವನ್ನು. ಏನಾಯಿತು? ರಿಯಾಲಿಟಿ ಚೆಕ್ನಲ್ಲಿ ಕಳ್ಳಾಟ ಎಲ್ಲ ಬಯಲಾಗೋಯ್ತು. ನೋಡಿ ಸ್ಟೋರಿಯನ್ನು. ಕಾಟಾಚಾರಕ್ಕೆ ನಡೀತಿದ್ಯಾ ಎಸ್ಸಿ ಒಳ ಮೀಸಲಾತಿ ಸರ್ವೆ? ಯಾರ ಸಂಪರ್ಕವೂ ಇಲ್ಲ, ದಾಖಲೆ ಪರಿಶೀಲನೆಯೂ ಇಲ್ಲ, ಜಸ್ಟ್ ಗೋಡೆಗೆ ಸ್ಟಿಕ್ಕರ್ ಅಂಟಿಸಿ ಮುಂದೆ ನಡೀರಿ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಂಬಂಧ ಸರ್ಕಾರ ಬಿಬಿಎಂಪಿ ಸಹಯೋಗದೊಂದಿಗೆ ಕೈಗೊಂಡಿರೋ ಸಮೀಕ್ಷೆ ಕೇವಲ ಕಾಟಾಚಾರಕ್ಕೆ ಮಾಡ್ತಿದ್ದಾರೆ ಅನ್ನೋದು ಬಟಾ ಬಯಲಾಗಿದೆ. ನಗರದ ಹಲವು ಕಡೆ ಸಮೀಕ್ಷೆಗೆ ಹೋದವರು ಮನೆಗಳಿಗೆ ಜಸ್ಟ್ ಚೀಟಿ ಅಂಟಿಸಿ ಹೋಗ್ತಿದ್ದು, ನಿವಾಸಿಗಳ ಬಳಿ ಯಾವುದೇ ದಾಖಲೆ ಮಾಹಿತಿ ಕೇಳ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಈ ಸಂಬಂಧ ನಗರದ ಹಲವು ಕಡೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಸತ್ಯಾಸತ್ಯತೆಯನ್ನ ಹೊರಗೆಳೆದಿದೆ. ಪರಿಶಿಷ್ಟ ಪಂಗಡಗಳಿಗೆ ಒಳ ಮೀಸಲಾತಿ ನೀಡಲು ಕೈಗೊಂಡಿರುವ ಸಮೀಕ್ಷೆಯಲ್ಲಿ 101 ಉಪಜಾತಿಗಳ ವರ್ಗೀಕರಣಕ್ಕೆ ದತ್ತಾಂಶ ಸಂಗ್ರಹಣೆಗಾಗಿ ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹ ಮಾಡಬೇಕು. ಮನೆಯ ಸದಸ್ಯರನ್ನ ಭೇಟಿ ಮಾಡಿ ದಾಖಲೆ ಪರಿಶೀಲನೆ ಮಾಡಿ ಆ ಬಳಿಕ ಸ್ಟಿಕ್ಕರ್ ಅಂಟಿಸಿ ಯಾವುದಾದರೂ ಗೊಂದಲ ಇದ್ದಲ್ಲಿ ಮಾತ್ರ ಕರೆ ಮಾಡುವಂತೆ ಮಾಹಿತಿ ನೀಡಬೇಕು. ಆದರೆ ನೇರ ಭೇಟಿಯನ್ನ ಮಾಡದೆ, ದಾಖಲೆ ಪರಿಶೀಲನೆಯನ್ನೂ ಮಾಡದೆ ನಗರದ ಬಹುತೇಕ ಕಡೆ ಸ್ಟಿಕ್ಕರ್ ಅಂಟಿಸಿ ಹೋಗಿರೋದು ಬೆಳಕಿಗೆ ಬಂದಿದೆ. ಇನ್ನು ಬಿಬಿಎಂಪಿಯ ಕಾಟಾಚಾರದ ಜಾತಿ ಸಮೀಕ್ಷೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ತೋರಿಸ್ತೀವಿ ನೋಡಿ. ಥರ್ಡ್ ಮೇನ್ ರೋಡ್ ಅಲ್ಲಿ ಇದ್ದೀನಿ. ಇಲ್ಲಿ ಕೂಡ ಮನೆಯಲ್ಲಿ ಯಾರನ್ನೂ ಕೂಡ ವಿಚಾರಿಸಲಿಲ್ಲ, ಕೇಳಲಿಲ್ಲ. ಸೊ ನೇರವಾಗಿ ಮನೆಯ ಗೇಟ್ಗೆ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರನ್ನು ಹಾಕಿದ್ದಾರೆ, ಹೋಗಿದ್ದಾರೆ. ಮನೆ ಮಾಲೀಕರಿಗೂ ಕೂಡ ಗೊಂದಲ ಇದೆ. ಸೊ ನಮ್ಮ ಮನೆಗೆ ಬಂದು ಯಾರನ್ನು ಕೂಡ ವಿಚಾರಿಸಲಿಲ್ಲ, ಕೇಳಲಿಲ್ಲ. ಹಾಗಿದ್ರೂ ಕೂಡ ಈ ಒಂದು ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರ್ ಅಂಟಿಸಿದಾರಲ್ಲ ಅನ್ನುವಂಥದ್ದು. ಸೊ ಸರ್, ಯಾವಾಗ ಬಂದಿದ್ರು, ನಿಮ್ಮ ಗಮನಕ್ಕಿದೆಯಾ? ನೋಡಿದ್ರಾ? ಇದು ಹೋದ ವಾರ ಏನೋ ಬಂದ್ಬಿಟ್ಟು ಹಾಕ್ಬಿಟ್ಟು ಹೋಗಿರೋದು ಇವ್ರೆ. ಅವ್ರು ಏನು ಬಂದು ಏನು ಮಾತಾಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಂದವರು ಸುಮ್ಮನೆ ಅಂಟಿಸ್ಬಿಟ್ಟು ಹೋಗವ್ರೆ. ಇದೇನು ಅಂತ ನಮ್ಗೆ ಅರ್ಥ ಆಗಿಲ್ಲ. ಅದು ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದನ್ನು ಕೇಳಿದ್ರಾ ಅಥವಾ ಸುಮ್ಮನೆ ಅಂಟಿಸಿ ಹೋದ್ರಾ? ಏನು ಕೇಳಿಲ್ಲ. ಸುಮ್ಮನೆ ಬಂದವರೇ ಸುಮ್ಮನೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಗೊಂದಲಗಳಿದ್ದಾವೆ ನಿಮಗೆ? ಏನಿಲ್ಲ, ನಮಗೇನು ಗೊಂದಲ. ಕನ್ಫ್ಯೂಷನ್ಸ್ ಇದೆ, ಯಾಕೆ ಅಂಟಿಸಿದ್ರು ಅಂತ? ಹೌದು, ಕನ್ಫ್ಯೂಷನ್ಸ್ ಇದೆ ನಮಗೆ. ಅಂದರೆ ಅಂಟಿಸುವಾಗ ನೀವಿದ್ರಾ ಸರ್? ಕೇಳಿದ್ರಾ? ಇಲ್ಲ, ನಾವು ಇರಲಿಲ್ಲ. ನಾವು ಆಫೀಸ್ ಹೋಗಿರ್ತೀವಲ್ಲ, ಸಾಯಂಕಾಲ ಬಂದು ನಾವು ಆಫೀಸಿಂದ ಬಂದಾಗ ನೋಡಿದ್ದು ಏನಿದೆ, ಯಾರ ಸ್ಟಿಕ್ಕರ್ ಅಂಟಿಸೋರಲ್ಲ ಹಾಕೋದು. ಇಲ್ಲಿ ಏನೋ ಒಂದು ಸಮೀಕ್ಷೆಯನ್ನು ತರಾತುರಿಯಲ್ಲಿ ಮುಗಿಸ್ಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು ಕಂಡ ಮನೆಗಳಿಗೆ ಸ್ಟಿಕ್ಕರನ್ನು ಅಂಟಿಸಿ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಜನರಿಗೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಇದೀಗ ಶುರುವಾಗಿದ್ದಾವೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಆರಂಭ ಆಗಿದೆ ಅನ್ನೋದಕ್ಕೆ ಸದ್ಯ ನಾವು ಒಂದಷ್ಟು ಉದಾಹರಣೆಗಳನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂಥ ಮನೆಗೂ ಸ್ಟಿಕ್ಕರ್ಗಳು ಸಾಮಾನ್ಯವಾಗಿ ಕಾಣ್ತಾ ಇದೆ. ಬಟ್ ಆದರೆ ಸ್ಟಿಕ್ಕರ್ಗಳು ಅಂಟಿಸೋದಕ್ಕಷ್ಟೇ ಈ ಸಮೀಕ್ಷೆ ಸೀಮಿತ ಆಗಿದೆ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಸದ್ಯ ನಾವೀಗ ಶ್ರೀನಿವಾಸಪುರ ಏನಿದೆ ಕಾಲೋನಿ, ಶ್ರೀನಿವಾಸಪುರ ಕಾಲೋನಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀನಿವಾಸಪುರ ಕಾಲೋನಿಯಲ್ಲಿದ್ದೇವೆ. ಇಲ್ಲಿ ಅನೇಕ ಮನೆಗಳಿಗೆ ಜಸ್ಟ್ ಸ್ಟಿಕ್ಕರ್ ಅನ್ನು ಅಂಟಿಸಿ ಹೋಗುವಂತಹ ಕೆಲಸಗಳು ಮಾತ್ರ ಆಗಿರುವಂಥದ್ದು. ಸಾಮಾನ್ಯವಾಗಿ ಸಮೀಕ್ಷೆ ಅಂತ ಹೇಳಿದಾಗ ಬಂದು ಮನೆಯವರ ಅಲ್ಲಿ ಮನೆಗಳೇನಿದ್ದಾವೆ ಆ ಮನೆಯಲ್ಲಿರುವಂಥವರು ಕುಟುಂಬಸ್ಥರುಗಳನ್ನು ಮಾತನಾಡಿಸಿ ಏನೆಲ್ಲ ದಾಖಲೆಗಳು ಬೇಕೋ ಅವೆಲ್ಲವನ್ನ ಕೂಡ ಕೇಳಿ ತೆಗೆದುಕೊಂಡು ಹೋಗಬೇಕಾದಂತಹ ಪ್ರಕ್ರಿಯೆ ಏನಿದೆ ಅದು ಪರಿಪೂರ್ಣವಾಗಿ ಆಗಬೇಕು. ಆಗ ಮಾತ್ರ ಸಮೀಕ್ಷೆ ಕಂಪ್ಲೀಟ್ ಆಗುವಂಥದ್ದು. ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೇವಲ ಈ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗ್ತಾ ಇದ್ದಾರೆ, ಮನೆಗೂ ಸ್ಟಿಕ್ಕರ್ ಅಂಟಿಸ್ತಾ ಹೋಗ್ತಾ ಇದ್ದಾರೆ. ಬಟ್ ಅನೇಕರಿಗೆ ಈ ಸ್ಟಿಕ್ಕರ್ಗಳನ್ನು ಯಾಕೆ ಅಂಟಿಸಿದ್ದಾರೆ ಎನ್ನುವಂತಹ ಮಾಹಿತಿಯೇ ಇಲ್ಲದಂತ ಆಗಿದೆ. ಕಾರಣ ಯಾರೂ ಕೂಡ ಕುಟುಂಬಸ್ಥರು ಅಥವಾ ಸಂಬಂಧಪಟ್ಟಂತಹ ಮನೆಯಲ್ಲಿರುವಂಥವ್ರನ್ನ ಯಾರೂ ಕೂಡ ಮಾತನಾಡಿಸ್ತಾ ಇಲ್ಲ. ಸೊ ಹೀಗಾಗಿ ಈ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಕೆಲವರು ಇದರ ನಾನು ಮಾತನಾಡಿಸ್ತೇನೆ. ಸರ್, ಯಾರಾದರೂ ನಿಮ್ಮನ್ನು ಬಂದು ಸ್ಟಿಕ್ಕರ್ ಅಂಟಿಸುವಾಗ ಅಥವಾ ಅಂಟಿಸಾದ್ಮೇಲೆ ಬರ್ಕೊಂಡು ಏನಾದ್ರು ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಬರ್ಕೊಂಡ್ರೆ ಹೇಗೆ? ಬರ್ಕೊಂಡಿಲ್ಲ ಸರ್, ಬರ್ಕೊಂಡು ಬಂದು ಅಂಟಿಸ್ಬಿಟ್ಟು ಅಷ್ಟೇ. ಗೊತ್ತಿಲ್ಲ ನಿಮ್ಗೆ ಯಾವಾಗ ಅಂಟಿಸಿದಾರೆ ಅನ್ನೋದಾದ್ರೂ ಗೊತ್ತಾಗೋಗ್ಲಿ? ಗೊತ್ತಿಲ್ಲ. ನಿಮ್ಗೆ ಗೊತ್ತೇ ಇಲ್ಲ? ಓಕೆ, ಸಮೀಕ್ಷೆ ಮಾಡ್ತಾ ಇದ್ರೆ ಕಾರಣಕ್ಕೆ ಅಂಟಿಸಿರೋದು ಅನ್ನೋದು ಗೊತ್ತಾಗಿದೆ ನಿಮ್ಗೆ? ಅಷ್ಟೇ. ಯಾರು ಆಶಾ ಕಾರ್ಯಕರ್ತರಾಗ್ಲಿ ಅಥವಾ ಬೇರೆ ಯಾರು BBMP ಸಿಬ್ಬಂದಿಗಳಾಗ್ಲಿ ಯಾರು ಕೂಡ ನಿಮಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೇಳಿಲ್ಲ? ಕೇಳಿಲ್ಲ. ಜಸ್ಟ್ ಅಂಟಿಸ್ಬಿಟ್ಟು ಹೋಗಿದ್ರೆ ಅಷ್ಟೇ.
ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ಉದ್ದೇಶದಿಂದ ಇದನ್ನ ಮಾಡ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಗಳನ್ನಾಗಲಿ ಅಥವಾ ದಾಖಲೆಗಳನ್ನಾಗಲಿ ಕೇಳುವಂತಹ ಕೆಲಸಕ್ಕೆ ಮುಂದಾಗಿ ಎಲ್ಲ ಜಸ್ಟ್ ಸ್ಟಿಕ್ಕರ್ಗಳನ್ನು ಅಂಟಿಸೋದಕ್ಕಷ್ಟು ಮಾತ್ರ ಸೀಮಿತ ಆಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಎನ್ನುವಂಥದ್ದು ರಿಯಾಲಿಟಿ ಚೆಕ್ ಮುಖಾಂತರವಾಗಿ ಸದ್ಯ ಬಯಲಾಗ್ತಾ ಇದೆ. BBMP ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಸಿಬ್ಬಂದಿಗಳು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಯಾರಾದರೂ ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸಂಬಂಧಪಟ್ಟಂಥವ್ರು ಇದ್ದರೆ ಸೊ ಇದನ್ನು ದಾಖಲನ್ನು ಮಾಡ್ಕೊಳ್ಳಿ ಅಂತೇಳಿ ಒಂದು QR ಒಂದು ಕೋಡನ್ನು ಹಾಕಿದ್ದಾರೆ. ಆದರೆ ಮನೆಯಲ್ಲಿದ್ದಂಥವ್ರನ್ನ ಯಾರನ್ನೂ ಕೂಡ ವಿಚಾರಿಸೋದಿಲ್ಲ, ನೇರವಾಗಿ ಬರ್ತಾರೆ, ಈ ಸ್ಟಿಕ್ಕರನ್ನು ಅಂಟಿಸ್ತಾರೆ, ಹೋಗ್ತಾರೆ. ಅಲ್ಲಿಗೆ ಅವರ ಕೆಲಸ, ಸಿಬ್ಬಂದಿಗಳ ಕೆಲಸ ಮುಗಿದು ಹೋಯಿತು. ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಅವರ ಒಂದು ಖಾತೆಯಲ್ಲಿ ಇದನ್ನು ಸಮೀಕ್ಷೆಯನ್ನು ಮಾಡಿದ್ದೀವಿ, ಗಣತಿಯನ್ನು ಮಾಡಿದ್ದೀವಿ ಅನ್ನುವಂಥದ್ದು ಒಂದು ಕೌಂಟು ಬರುತ್ತೆ. ಆದರೆ ಅಸಲಿಗೆ ಈ ಸಮುದಾಯಕ್ಕೆ ಸೇರಿದವರ ಅಲ್ವಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮನೆಯಲ್ಲಿದ್ದಂಥವ್ರನ್ನ ಕೇಳೋದಿಲ್ಲ. ಸೊ ಒಂದಿಷ್ಟು ಆಕ್ರೋಶಗಳು ಕೂಡ ಇದ್ದಾವೆ ಜನರಿಗೆ. ಜೊತೆಗೆ ಇದು ಪಾರದರ್ಶಕತೆ ಇಲ್ಲ, ಅವೈಜ್ಞಾನಿಕ ನಿರ್ಧಾರ, ನಿಲುವು ಅನ್ನುವಂಥದ್ದು ಕೂಡ ಒಂದಿಷ್ಟು ಅಪಸ್ವರಗಳು, ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಏನು ಹೇಳ್ತೀರಿ? ಅದೇ ಯಾವುದೇ ವ್ಯಕ್ತಿಯನ್ನು ಮಾತಾಡಿಸ್ದಲೇ ನಾವು ಪೂರ್ಣಗೊಳಿಸಲಾಗಿದೆ ಅಂತ ಹೇಳ್ತಾರೆ. ಅದು ಯಾವ ದಂಡದ ಮೇಲೆ ಈ ಮನೆಯ ಪೂರ್ಣಗೊಳಿಸಲಾಗಿದೆ, ಅಲ್ಲಿ ಆ ಮನೆಯಲ್ಲಿ ದಲಿತರು ಇದ್ದಾರಾ ಇಲ್ಲ ಬೇರೆ ಜಾತಿಯವರು ಇದ್ದಾರೆ ಅಂತ ಅವ್ರು ಹೇಗೆ ಅದನ್ನು ಗುರುತು ಹಚ್ಕೋತಾರೆ ಅನ್ನೋದನ್ನು ಅವ್ರನ್ನೇ ಕೇಳಬೇಕಾಗುತ್ತೆ. ಇದು ಸತ್ಯಕ್ಕೆ ದೂರವಾದ ಮಾಹಿತಿ. ಯಾವ ವ್ಯಕ್ತಿಯನ್ನು ಮಾತಾಡಿಸದಲ್ಲೇ, ಯಾವ ಮನೆಯ ಸಂಪರ್ಕವನ್ನು ಸದಸ್ಯರನ್ನು ಮಾತಾಡಿಸಿದ್ರೆ ಸಹ ಎಲ್ಲ ಕಡೆ ರ್ಯಾಂಡಮ್ ಆಗಿ ಈ ಥರ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಾವು ಆನ್ಲೈನ್ ಮುಖಾಂತರ ಕಂಪ್ಲೇಂಟ್ ಮಾಡಿ ಕೇಳಿದ್ರೆ, ಸರ್ BBMP ವಹಿಸಿದ್ವಿ, ಇದು ಅವ್ರು ಎಲ್ಲ ಕಡೆ ಅಂಟಿಸ್ಬಿಟ್ಟಿದ್ದಾರೆ ಸರ್, ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತಾರೆ. ನಿಮ್ಮ ಕಡೆ ತಪ್ಪಾಗಿದೆ ಅಂತ ನಿಮಗೆ 100ಕ್ಕೆ 100 ಗೊತ್ತಾದ ಮೇಲೂ ಸಹ ಇದೇ ಪದ್ಧತಿಯನ್ನು ಯಾಕೆ ನೀವು ಮುಂದುವರಿಸ್ತಾ ಇದ್ದೀರಾ? ಇನ್ನು ಕಾಟಾಚಾರದ ಸಮೀಕ್ಷೆ ಹೇಗಿದೆ ಅನ್ನೋದಕ್ಕೆ ಇಲ್ಲಿ ಮತ್ತೊಂದು CCTV ಕೂಡ ಉದಾಹರಣೆಯಾಗಿದೆ. ನಗರದ HBR ಲೇಔಟ್ನಲ್ಲಿ ಮನೆಯಲ್ಲಿದ್ದ ಯಾರನ್ನೂ ಸಂಪರ್ಕ ಮಾಡದೆ ಮನೆಗೆ ಬಂದವರೇ ಗೋಡೆಗೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. BBMP ಅಧಿಕಾರಿ ಸಿಬ್ಬಂದಿಗಳ ಕಳ್ಳಾಟದ ವಿಡಿಯೋವನ್ನ ಕೂಡ ಬೆಂಗಳೂರಿಗರು ಬಿಡುಗಡೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಟಾಚಾರಕ್ಕೆ ಜಾತಿ ಸಮೀಕ್ಷೆ ತಪ್ಪೊಪ್ಪಿಕೊಂಡ BBMP. ಈ ರೀತಿ ಸಮೀಕ್ಷೆ ಬಗ್ಗೆ ಸಾರ್ವಜನಿಕರು ಕೂಡ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಮನೆಗೆ ಅಂಟಿಸಿದ್ದ ಸ್ಟಿಕ್ಕರ್ಗಳಲ್ಲಿದ್ದ ನಂಬರ್ಗೆ ಕರೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾರನ್ನೂ ಕೇಳದೆ ಹೇಗೆ ಸಮೀಕ್ಷೆ ಮಾಡಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಕ್ಲಾಸ್ಗೆ ಕಂಗಾಲಾದ ಸಹಾಯವಾಣಿ ಸಿಬ್ಬಂದಿ ಕೂಡ ತಮ್ಮಿಂದ ಆಗಿರೋ ತಪ್ಪನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಸರ್, ಅದರಲ್ಲಿ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹಾಕಿರೋದು ನಮ್ಮ ಕಡೆಯಿಂದ ತಪ್ಪಾಗಿದೆ ಸರ್. ಅದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಕೋರ್ತಿದ್ದೇವೆ. ಸರ್, ಒಂದೇ ನಿಮಿಷ ಸರ್. ಅದು ಏನಕ್ಕೆ ಅಂಟಿಸಿದ್ದಾರೆ ಅಂತ ಅಂದ್ರೆ ನಿಮ್ಮ ಮನೆ ಸಮೀಕ್ಷೆ ಆಗಿದೆ ಅಂತ ಅಲ್ಲ ಸರ್. ಅದು SCಗಳ ಮನೆ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ ಪ್ರತಿ ಮನೆಗೂ ಅಂಟಿಸ್ಕೊಂಡು ಹೋಗಿದ್ದಾರೆ ಸರ್. BBMP ಅವ್ರಿಗೆ ನಾವು ಕೇಳಿದ್ವಿ ಸರ್. ಅವ್ರು ಏನಂತಂದ್ರು ಅಂದ್ರೆ ಎಲ್ರ ಮನೆಗೂ ಅಂಟಿಸಿದೀವಿ, ಒಂದು ಅದರಿಂದ ಅಂದ್ರೆ ನೋಡ್ಕೊಂಡು SCಗಳು ಯಾರಿರ್ತಾರೆ ಅವ್ರಿಗೆ ಗೊತ್ತಾಗಿ ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿರೋದು ಸರ್. ಈ ಸಮೀಕ್ಷೆ ಹಳ್ಳ ಹಿಡಿಯೋಕೆ ಕಾರಣವೇ ಸರ್ಕಾರ. ಸಂಬಳ ಆಗದ ಕಾರಣ ಆಶಾ ಕಾರ್ಯಕರ್ತೆಯರು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಿಲ್ಲ. ಸಂಬಳ ಆಗದೆ ನಾವು ಹೋಗಲ್ಲ ಅಂತ ಆಶಾ ಕಾರ್ಯಕರ್ತರು ಕೂಡ ಹಠ ಹಿಡಿದಿದ್ದಾರೆ. 3-4 ತಿಂಗಳಿನಿಂದ ಸಂಬಳ ಆಗದ ಕಾರಣವೇ ಸಮೀಕ್ಷೆ ಹಳ್ಳ ಹಿಡಿಯೋದಕ್ಕೆ ಅನ್ನೋದು ಕೂಡ ಕಾರಣವಾಗ್ತಿದೆ. ಮನೆಗೆ ಬಂದಾಗ ಯಾರೂ ಇರಲ್ಲ, ಹೀಗಾಗಿ ಅಂಟಿಸಿ ಹೋಗಿರ್ತಾರೆ. ಜಾತಿ ಸಮೀಕ್ಷೆ ಕಾಟಾಚಾರದ ವಿಚಾರವಾಗಿ CM ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಆನ್ಲೈನ್ ಮಾಡಲು ಸಮಸ್ಯೆ ಏನು, ಮನೆಗೆ ಬಂದಾಗ ಯಾರೂ ಇಲ್ಲ ಅಂದಾಗ ಗೋಡೆಗೆ ಅಂಟಿಸಿ ಹೋಗಿರ್ತಾರೆ ಅಷ್ಟೇ ಎಂದಿದ್ದಾರೆ. ಒಂದು ವೇಳೆ ನಿಮಗೆ ಆ ಥರ ಇದ್ದರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡೋಕ್ಕೇನೋ ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನಿನಗೆ ಏನಾದರೂ ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನಗೇನು ತೊಂದರೆ? ಹೇಳೋದು ನಿನಗೆ. ಆನ್ಲೈನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವುದಾದ್ರು ಈ ದಾರಿಗಳಲ್ಲಿ ಯಾವುದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದನ್ನ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಮುದಾಯಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಆಗಬೇಕಿದ್ದ ಪ್ರಾಮಾಣಿಕ ಸಮೀಕ್ಷೆ ಬೆಂಗಳೂರಿನಲ್ಲಿ ಆಗ್ತಿಲ್ಲ ಅನ್ನೋದನ್ನ ಖುದ್ದು ಸಾರ್ವಜನಿಕರೇ ಬಹಿರಂಗಪಡಿಸ್ತಿರೋದಂತೂ ಸತ್ಯ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.